ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. 12 ವರ್ಷಗಳ ಕಾಲ ಕೃಷ್ಣ ರುಕ್ಮಿಣಿ ಬೇರೆಯಾಗಲು ಕಾರಣವೇನು ಗೊತ್ತೇ? ಶ್ರೀಕೃಷ್ಣ ಮತ್ತು ರುಕ್ಮಿಣಿ ಇಬ್ಬರು ಪತಿ ಪತ್ನಿಯರಾದರೂ ಕೂಡ 12 ವರ್ಷಗಳ ಕಾಲ ಒಬ್ಬರನ್ನೊಬ್ಬರು ಅಗಲಿ ಜೀವನವನ್ನು ಸಾಗಿಸಿದ್ದರು. ಕೃಷ್ಣ ಮತ್ತು ರುಕ್ಮಿಣಿ 12 ವರ್ಷಗಳ ಕಾಲ ಬೇರೆಯಾಗಲು ಯಾರು ಕಾರಣ? ಕೃಷ್ಣ ಮತ್ತು ರುಕ್ಮಿಣಿ ಬೇರೆಯಾಗಿದ್ದು ಹೇಗೆ ಎಂದು ಈ ಕಥೆಯಲ್ಲಿ ತಿಳಿಯೋಣ. ಶ್ರೀಕೃಷ್ಣನು ತನ್ನ ಹೆಂಡತಿ ರುಕ್ಮಿಣಿಯೊಂದಿಗೆ ಸುಮಾರು 12 ವರ್ಷಗಳ ಕಾಲ ಪ್ರತ್ಯೇಕವಾಗಿ ಜೀವನ ನಡೆಸಬೇಕಾಗಿತ್ತು. ಭಗವಾನ್ ಕೃಷ್ಣ ಮತ್ತು ರುಕ್ಮಿಣಿ ದೇವಿಯೊಂದಿಗೆ ಕೆಲವೊಂದು ಘಟನೆಗಳು ಅವರಿಬ್ಬರನ್ನು ಬೇರೆ ಬೇರೆ ಮಾಡಿಬಿಟ್ಟಿತ್ತು. ಇದರಿಂದಾಗಿ ಇಬ್ಬರು 12 ವರ್ಷಗಳ ಕಾಲ ಪರಸ್ಪರ ದೂರವಿರಬೇಕಾಗಿತ್ತು. ಈ ಘಟನೆಯ ಪುರಾವೆಗಳು ದ್ವಾರಕಾದಲ್ಲಿ ಇನ್ನೂ ಇವೆ. ಇವರ ಕಥೆಯನ್ನು ರುಕ್ಮಿಣಿ ದೇವಸ್ಥಾನದಲ್ಲಿ ಭೇಟಿ ನೀಡುವ ಪ್ರತಿ ಸಂದರ್ಶಕರಿಗೆ ಅರ್ಚಕರು ವಿವರಿಸುತ್ತಾರೆ. ಕೃಷ್ಣ ಮತ್ತು ರುಕ್ಮಿಣಿ ಅಗಲಿಕೆ ಕಾರಣವೇನು? ವಾಸ್ತವವಾಗಿ ಭಗವಾನ್ ಶ್ರೀಕೃಷ್ಣ ಮತ್ತು ರುಕ್ಮಿಣಿ ದೇವಿಯ ವಿವಾಹವು ದ್ವಾರಕಾದಲ್ಲಿ ನಡೆದಾಗ ಒಂದು ದಿನ ಶ್ರೀಕೃಷ್ಣ ತನ್ನ ಉಪಕುಲಪತಿಯಾದ ಮಹರ್ಷಿ ದುರ್ವಾಸರಿಂದ ಆಶೀರ್ವಾದವನ್ನು ಪಡೆಯಲು ಬಯಸುವುದರಿಂದಾಗಿ ರುಕ್ಮಿಣಿ ದೇವಿಗೆ ಹೇಳಿದನು. ಇದಕ್ಕಾಗಿ ಶ್ರೀಕೃಷ್ಣ ಮತ್ತು ರುಕ್ಮಿಣಿ ದೇವಿಯು ರಥವನ್ನು ಹತ್ತಿ ದುರ್ವಾಸ ಋಷಿಯ ಆಶ್ರಮವನ್ನು ತಲುಪಿದರು. ಶ್ರೀಕೃಷ್ಣ ಮತ್ತು ರುಕ್ಮಿಣಿ ದೇವಿಯು ಮಹರ್ಷಿಗಳಿಗೆ ನಮಸ್ಕರಿಸಿ ಅರಮನೆಗೆ ಬಂದು ಆಹಾರವನ್ನು ತೆಗೆದುಕೊಂಡು ನಮ್ಮನ್ನು ಆಶೀರ್ವದಿಸುವಂತೆ ವಿನಂತಿಸಿದರು. ಮಹರ್ಷಿಗಳು ಆಹ್ವಾನವನ್ನು ಸ್ವೀಕರಿಸಿದರು. ಆದರೆ ಒಂದು ಷರತ್ತು ಹಾಕಿದರು. ಆ ರಥದಲ್ಲಿ ದಂಪತಿಗಳು ಬಂದಿದ್ದಾರೆ, ಅಂದರೆ ನೀವಿಬ್ಬರು ಬಂದಿದ್ದೀರಿ ಎಂದು ಮಹರ್ಷಿ ಹೇಳಿದರು. ಶ್ರೀಕೃಷ್ಣನು ಹೇಳಿದನು, ಗುರುದೇವ, ಹೌದು, ನಾವಿಬ್ಬರು ರಥದಲ್ಲಿ ಬಂದಿದ್ದೇವೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ಆಗ ದುರ್ವಾಸ ಮುನಿಗಳು, ನಾನು ರಥದ ಮೇಲೆ ಸವಾರಿ ಮಾಡುತ್ತೇನೆ, ನೀವಿಬ್ಬರು ರಥದ 2 ಕುದುರೆಗಳಾಗಿ ನನ್ನನ್ನು ಹೊತ್ತು ಸಾಗಿಸಬೇಕು ಷರತ್ತು ಹಾಕಿದರು. ಮಹರ್ಷಿಗಳು ಒಂದು ರಥದಲ್ಲಿ ಕುಳಿತರು ಮತ್ತು ಶ್ರೀಕೃಷ್ಣ ಮತ್ತು ರುಕ್ಮಿಣಿಯನ್ನು ಕುದುರೆಯ ಬದಲಿಗೆ ರಥದಲ್ಲಿ ಕೂಡಿ ರಥವನ್ನು ಎಳೆಯಲು ಪ್ರಾರಂಭಿಸಿದರು. ಮಹರ್ಷಿಯ ಆಶ್ರಮದಿಂದ ಸ್ವಲ್ಪ ದೂರ ಸಾಗುತ್ತಿದ್ದಂತೆ ರುಕ್ಮಿಣಿ ದೇವಿಗೆ ಬಾಯಾರಿಕೆಯಾಗಲು ಪ್ರಾರಂಭವಾಯಿತು. ರುಕ್ಮಿಣಿ ದೇವಿಯು ಬಾಯಾರಿಕೆಯನ್ನು ನೀಗಿಸಲು ಶ್ರೀಕೃಷ್ಣ ತನ್ನ ಹೆಬ್ಬರಳಿನಿಂದ ಭೂಮಿಗೆ ಹೊಡೆಯುತ್ತಾನೆ. ಅಲ್ಲಿ ಗಂಗಾ ನದಿ ಒಡೆದು ನಂತರ ರುಕ್ಮಿಣಿ ಮತ್ತು ಕೃಷ್ಣ ನೀರು ಕುಡಿದರು. ಈ ಘಟನೆಯನ್ನು ನೋಡಿದ ಋಷಿ ದುರ್ವಾಸರ ಕೋಪವು 7ನೇ ಸ್ವರ್ಗವನ್ನು ತಲುಪಿತು. ಅವರಿಬ್ಬರನ್ನು ಶಪಿಸಿದರು. ನೀವಿಬ್ಬರು ನೀರು ಕುಡಿಯುವ ಮೂಲಕ ಅತಿಥಿ ಅಲಂಕಾರವನ್ನು ಉಲ್ಲಂಘಿಸಿದ್ದೀರಿ ಎಂದು ಋಷಿ ಹೇಳಿದರು. ನೀವಿಬ್ಬರು ನನಗೆ ನೀರು ಕುಡಿಯಲು ಹೇಳಲಿಲ್ಲ. ಈ ತಪ್ಪಿಗೆ ಶಿಕ್ಷೆ ಎಂದರೆ ನೀವಿಬ್ಬರು 12 ವರ್ಷಗಳ ಕಾಲ ಒಬ್ಬರನ್ನೊಬ್ಬರೇ ಅಗಲಿ ಇರುತ್ತೀರಿ. ಇದರೊಂದಿಗೆ ನೀನು ಗಂಗೆಯನ್ನು ಪ್ರತ್ಯೇಕಗೊಳಿಸಿ ಜಲವನ್ನು ತೆಗೆದುಕೊಂಡ ಸ್ಥಳ, ಆ ಸ್ಥಳದ ಭೂಮಿಯ ಬರಡವಾಗಲಿ ಎಂದು ಮುನಿಯು ಶಾಪವನ್ನಿಟ್ಟರು. ಈ ಶಾಪದಿಂದಾಗಿ ಶ್ರೀಕೃಷ್ಣ ಇತರ ರಾಣಿಯರು ದ್ವಾರಕಾಧೀಶರ ದೇವಾಲಯದಲ್ಲಿ ವಾಸಿಸಲು ಪ್ರಾರಂಭಿಸುತ್ತಾರೆ. ಆದರೆ ದೇವಿ ರುಕ್ಮಿಣಿ ಮಾತ್ರ ಕೃಷ್ಣನಿಂದ ಬೇರೆಯಾಗಿ ವಾಸಿಸಲು ಪ್ರಾರಂಭಿಸುತ್ತಾಳೆ. ರುಕ್ಮಿಣಿ ದೇವಿಯ ದೇವಸ್ಥಾನವು ದ್ವಾರಕಾಧೀಶರ ದೇವಸ್ಥಾನದಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ರುಕ್ಮಿಣಿ ದೇವಿಯು ದೇವಸ್ಥಾನದಲ್ಲಿ ಜಲದಾನ ಮಾಡುವ ಸಂಪ್ರದಾಯ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಜಲದಾನ ಹಿಂದೆ ಪುರೋಹಿತರು ಬಂದವರಿಗೆಲ್ಲ ದುರ್ವಾಸ ಋಷಿ ನೀಡಿದ ಶಾಪದ ಕಥೆಯನ್ನು ವಿವರಿಸುತ್ತಾರೆ. ಇಲ್ಲಿ ನೀರು ದಾನ ಮಾಡುವುದರಿಂದ ಪೂರ್ವ ಜನರಿಗೆ ಸಂತೃಪ್ತಿ ಮುಕ್ತಿ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಆದುದರಿಂದ ಈ ಸ್ಥಳಕ್ಕೆ ಹೆಚ್ಚಿನವರು ಪೂರ್ವ ಜನರ ಆತ್ಮಶಾಂತಿಗಾಗಿ ಆಗಮಿಸುತ್ತಾರೆ. ದುರ್ವಾಸ ಮುನಿ ನೀಡಿದ ಶಾಪದಿಂದಾಗಿ ಕೃಷ್ಣ ಮತ್ತು ರುಕ್ಮಿಣಿ ಇಬ್ಬರು ಸುಮಾರು 12 ವರ್ಷಗಳ ಕಾಲ ಒಬ್ಬರನ್ನೊಬ್ಬರು ಅಗಲಿ ಇರಬೇಕಾಯಿತು. 12 ವರ್ಷಗಳ ಕಾಲ ಅಗಲುವಿಕೆಯನ್ನು ಅನುಭವಿಸಿದ್ದರೂ ಕೂಡ ಅವರಿಬ್ಬರ ನಡುವಿನ ಪ್ರೀತಿಯಲ್ಲಿ ಒಂದಿಷ್ಟು ಕಡಿಮೆಯಾಗಲಿಲ್ಲ. ಈ ಕಥೆ ನಿಮಗೆ ಇಷ್ಟವಾಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ್.